ಹೆಸರು ಚೆನ್ನೈ ಅಂತ ಸರ್. ಹಾ. ತಮಿಳ್ನಾಡು ಚಿನ್ನಯ್ಯ ಅಂತ ಹೆಸರು. ತಮಿಳ್ನಾಡಲ್ಲಿದ್ದು ಆಮೇಲೆ ಈ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇವಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸರ್. ಸರ್ ಆಮೇಲೆ ಈ ಮಾಸ್ಕ್ ಮ್ಯಾನ್ ಬುಡ ಹಿಡ್ಕೊಂಡು ಅಲ್ಲೆಲ್ಲ ಸಾವಿರಾರು ಹೆಣಗಳೆಲ್ಲ ಊದ್ಬಿಟ್ಟಿದೀವಿ, ದೊಡ್ಡ ಅತ್ಯಾಚಾರಗಳೆಲ್ಲ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದ. ಕೊನೆಗೆ ಕೋರ್ಟ್ ಸೂಚನೆ ಮೇರೆಗೆ ತನಿಖೆಗೂ ಕೂಡ ಆದೇಶ ಆಯ್ತು. ಈಗ ಅಂತಿಮವಾಗಿ ಈಗ SIT ನವರೇ ಆ ಮಾಸ್ಕ್ ಮ್ಯಾನ್ ನ ಬಂಧನ ಮಾಡಿದ್ದಾರೆ ಸರ್. ಈಗ ಸುಮಾರು ಇದು ಒಂದು ಕಾಲು ದಶಕ ಅಂದ್ರೆ 12-13 ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಅನೇಕ ಕೊಲೆಗಳಾಗಿದೆ, ಅತ್ಯಾಚಾರಗಳಾಗಿದೆ ಅಂತ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧಗಳು ಬೇಕಾಷ್ಟು ನಡೀತಾ ಇತ್ತು. ಆಮೇಲೆ ಸೌಜನ್ಯ ಕೊಲೆ ಆದಮೇಲೆ ಅದನ್ನು ನಮ್ಮ ರಾಜ್ಯದಲ್ಲೇ ತನಿಖೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬೇಡ CBIಗೆ ಕೊಡಿ ಅಂತ ಕೊಟ್ಟರು. CBIಯಲ್ಲೂ ಕೂಡ ಹೆಚ್ಚು ಏನು ಅಂಥದ್ದು ರಿಸಲ್ಟು ಸಿಗಲಿಲ್ಲ. ಆಮೇಲೆ ಇತ್ತೀಚೆಗೆ ಯಾರೋ ಮುಸುಕುದಾರಿ ಬಂದು ಇಲ್ಲಿ ಅನೇಕ ಕೊಲೆಗಳು ಆಗಿದೆ, ಅತ್ಯಾಚಾರ ಆಗಿರ್ತಕ್ಕಂಥ ಬಾಡಿಗಳು, ಡೆಡ್ ಬಾಡಿಗಳನ್ನು ನಾನು ಕೂತಿದ್ದೀನಿ, ನನ್ನ ಕೈಯಲ್ಲೇ ಮಾಡಿಸಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿದ ಮೇಲೆ ಆ ವ್ಯಕ್ತಿ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ತನಿಖೆ ಮಾಡಿ ಅಂತ ಹೇಳ್ತಾರೆ. ತನಿಖೆ ಮಾಡಿ ಅಂತ ಹೇಳಿದ ಮೇಲೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳು ಎಲ್ಲ ಕೂಡ ಮಾತಾಡಿ, ಯಾಕಂದರೆ 12-13 ವರ್ಷಗಳಿಂದ ವ್ಯಾಪಕವಾಗಿ ಅಲ್ಲಿ ಪರ ವಿರೋಧ ನಡೀತಾನೆ ಇತ್ತು. ಮತ್ತು ಇದರಲ್ಲಿ ಧರ್ಮಸ್ಥಳದ ಮಂಜುನಾಥ, ಅಣ್ಣಪ್ಪ ಮತ್ತು ಧರ್ಮಾಧಿಕಾರಿಗಳನ್ನ ಎಲ್ಲರೂ ಕೂಡ ಎಳ್ದಿದ್ರು ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಆಮೇಲೆ ಇದಕ್ಕೊಂದು ಕ್ಲಾರಿಟಿ ಬರಬೇಕು ಅಂತ ನಮ್ಮ ಸರ್ಕಾರ ಒಂದು ತೀರ್ಮಾನ ತಗೊಂಡು ಒಂದು SIT ಮಾಡಿದ್ರು. ಅತ್ಯಂತ ಹಿರಿಯ ಅಧಿಕಾರಿಗಳಾದ ಮೊಹಂತಿಯರವರ ನೇತೃತ್ವದಲ್ಲಿ 4 ಜನ IAS ಆಫೀಸರ್ಸ್ನ ಹಾಕಿ ಒಂದು SIT ಮಾಡಿದ್ರು. SIT ಮಾಡಿ ಮೊದಲು ಮಾಸ್ಕ್ ಮ್ಯಾನು 13 ಪ್ಲೇಸಸ್ಸಲ್ಲಿ ಬಾಡೀಸ್ನೆಲ್ಲ ಹೆಣೆಗಳನ್ನು ಊತಿದ್ದೆ ಅಂತ ಹೇಳಿದ್ದಂತ ಆ ಮನುಷ್ಯ ಆ ಥರ ಹೇಳಿದ್ದ. ಆಮೇಲೆ 13 ಅಲ್ಲ 15 ಕಡೆ ಅಗ್ದಾಯಿತು. ಎಲ್ಲ ಒಂದು ಕಡೆ ಮೂಳೆ ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ ಕಡೆ ಏನು ಕೂಡ ಸಿಕ್ಕಿರಲಿಲ್ಲ. ಆಮೇಲೆ ಅದು ಅಸೆಂಬ್ಲಿನಲ್ಲೂ ವಿಚಾರ ಬಂತು. ಮತ್ತು ಅಸೆಂಬ್ಲಿನಲ್ಲಿ ಬರದೇ ಇದ್ರೂ ಕೂಡ SIT ಅವರು ತನಿಖೆ ಮಾಡಿರೋದು. ನಮ್ಮ ಸರ್ಕಾರ ಏನೋ ಇದಕ್ಕೊಂದು ಕ್ಲಾರಿಟಿ ಬರಬೇಕು. ಇದರಿಂದ ಏನು ಪ್ರತಿದಿನ ಅಥವಾ ದಿನಕ್ಕೆ 4 ಸಲ 5 ಸಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪದೇ ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದ್ರಲ್ಲ. ಮತ್ತು ಧರ್ಮಸ್ಥಳಕ್ಕೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಹೋಗ್ತಾರೆ, ಬರ್ತಾರೆ, ಭಕ್ತಾದಿಗಳಿದ್ದಾರೆ. ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ, ಸುತ್ತಮುತ್ತಲ ಎಲ್ಲ ರಾಜ್ಯಗಳಿಂದ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ. ಒಂದು ಕ್ಲಾರಿಟಿ ಬರಲಿ ಅಂತ ನಾವು ಮಾಡಿದ್ದೀವಿ. ಆ ಕ್ಲಾರಿಟಿ ಬಂದಿದ್ದು ಈಗ ಕ್ಲಾರಿಟಿ ಬರ್ತಾ ಇದೆ. ಇನ್ನು ಮುಂದೆ ಯಾರು ಕೂಡ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಈಗ BJPಯವರು ರಾಜಕಾರಣಕ್ಕೆ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಅವ್ರು ಮಾಡ್ತಾರೆ. 2 ವರ್ಷ ಆಯ್ತಲ್ಲ ನಾವು ಬಂದು, 4 ವರ್ಷ ಅವರೇ ಇದ್ರು, 4 ವರ್ಷ ಇದ್ರು. ಈಗ ನಾವು 2 ವರ್ಷ ಆಯ್ತು ಬಂದು. ಈ ನಮ್ಮ ಸರ್ಕಾರದಲ್ಲೇ ಧರ್ಮಸ್ಥಳದ ಬಗ್ಗೆ ಇನ್ನು ಮುಂದೆ ಯಾರು ಕೂಡ ಮಾತಾಡೋಕ್ಕಾಗಲ್ಲ. ಆ ಥರದ ಒಂದು ಕ್ಲಾರಿಟಿ ಬರುತ್ತೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾವ್ರೆ ಸರ್. ನಾವು ಕೆಲವರು ಒತ್ತಾಯ ಪೂರ್ವಕವಾಗಿ ನನಗೆ ಸ್ಟೇಟ್ಮೆಂಟ್ ಕೊಡ್ತಿರು ನನ್ನ ಕೈಯಿಂದ. ಅದೆಲ್ಲ ಆಚೆ ಬರಬೇಕು ಅಂತಾನೆ SIT ಮಾಡಿದ್ದು. SIT ಮಾಡದೆ ಅಲ್ಲಿ ಲೋಕಲಲ್ಲಿ ಒಬ್ಬ ACPನೋ ಅಥವಾ ಇನ್ಸ್ಪೆಕ್ಟರ್ಗೋ ತನಿಖಾಧಿಕಾರಿಯಾಗಿ ಹಾಕಿದ್ರೆ ಇದೆಲ್ಲ ಆಚೆ ಬರ್ತಿರ್ಲಿಲ್ಲ. SIT ಮಾಡಿದ್ರಿಂದ ತನಿಖೆ ಆಚೆ ಬಂತು, ಏನು ಸತ್ಯಾಂಶ ಆಚೆ ಬರುತ್ತೆ. ಮತ್ತು ಧರ್ಮಸ್ಥಳದ ಬಗ್ಗೆ ಏನೇನು ಅಪಪ್ರಚಾರ ಮಾಡ್ತಾ ಇದ್ರು ಅದೆಲ್ಲ ಕೂಡ ಜನರ ಮನಸ್ಸಲ್ಲಿ ಸಂಶಯ ಎಲ್ಲ ಹೋಗುತ್ತೆ. ಬಂಧನದ ಮೂಲಕ ಈಗ ಅದೆಲ್ಲವೂ ಕೂಡ ಷಡ್ಯಂತ್ರ ಅನ್ನೋದು ಈಗ ಮಾಸ್ಕ್ ಮ್ಯಾನ್ ಈಗ ಬಂಧನ ಆಗಿದೆ. ಪೊಲೀಸ್ನವರು ಮಾಸ್ಕ್ ಮ್ಯಾನ್ನ ವಿಚಾರಣೆ ಮಾಡ್ತಾರೆ. ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೂ ಕೂಡ ಶಿಕ್ಷೆ ಆಗ್ತದೆ. ಮತ್ತು ಇನ್ನೊಂದು ಯಾರೊಬ್ರು ಅನನ್ಯ ಭಟ್ಟ, ಸುಜಾತ ಭಟ್ ಅವರು ಕೂಡ ಇತ್ತೀಚೆಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ.
ನನ್ನ ಕೈಲಿ ಒತ್ತಾಯವಾಗಿ ಹೇಳ್ಸಿದ್ರು ಇದು ನಿಜ ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರ ಮಾಡಿದ್ದು. ಆಮೇಲೆ ನಾವು SIT ಮಾಡಿದಾಗ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರೇ ವೆಲ್ಕಮ್ ಮಾಡಿದ್ರ ಇಲ್ವೋ? ಆಮೇಲೆ BJP ಅವರು ಮಾಡಿದ್ರು ಅವಾಗ. ಅದೇ 12-13 ದಿನವರೆಗೂ ಸುಮ್ಮನೆ ಇದ್ರು ಅವರು. ಆಮೇಲೆ ಯಾವಾಗ ಅಲ್ಲಿ ಹೆಣಗಳು ಸಿಗಲಿಲ್ಲ, ಹೆಣಗಳಂದ್ರೆ ಮೂಳೆ ಸಿಗಲಿಲ್ಲ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸ್ವಲ್ಪ ರಾಜಕೀಯ ಬಣ್ಣ ಹಚ್ಚೋದಕ್ಕೆ ಅವರು ಸಹಜ ಅಲ್ವಾ. BJP ಅವರು ಇವತ್ತೆಲ್ಲ ಯಾವ ಸಣ್ಣ ವಿಚಾರ ಸಿಕ್ಕಿದ್ರು ಕೂಡ ಅದಕ್ಕೆ ಬಣ್ಣ ಹಚ್ಚಿ ಅದಕ್ಕೆ ರಾಜಕೀಯ ಲಾಭ ಧರ್ಮಯುದ್ಧ ಅಂತ ಈಗ ಹೋರಾಟ SIT ಕ್ಲಾರಿಟಿ ಕೊಡುತ್ತೆ. ಧರ್ಮಯುದ್ಧ ಅವ್ರು ಹೇಳ್ತಾರೆ, ಅವರು ಒಂದ್ ಸಣ್ಣ ವಿಚಾರ ಸಿಕ್ಕಿದ್ರು ಸಾಕು BJP ಅವರಿಗೆ ಅದನ್ನ ರಾಜಕೀಯಕ್ಕೆ ಬಳಸ್ಕೊಳ್ತಾರೆ. ನಾವು ಆತರ ರಾಜಕೀಯಕ್ಕೆ ಬಳಸ್ಕೊಳ್ಳಲ್ಲ. ನಮ್ಗೇನು ಧರ್ಮಸ್ಥಳದ ವಿರುದ್ಧ, ಮಂಜುನಾಥನ ವಿರುದ್ಧ, ಅಣ್ಣಪ್ಪ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಪದೇ ಪದೇ ಒಬ್ರಲ್ಲ ಇಬ್ರಲ್ಲ ಯೂಟ್ಯೂಬರ್ಸು ನೂರಾರು ಜನ ಪರಾನು ಮಾತಾಡೋರು ಇದ್ರು, ವಿರೋಧ ಮಾತಾಡೋರು ಇದ್ರು. ಎಲ್ಲ ಬಹುತೇಕ ಒಬ್ಬರು ಬಿಟ್ರೆ ಎಲ್ಲರೂ ಹಿಂದೂಗಳೇ. ಕರೆಕ್ಟ್ ತಾನೆ? ಒಬ್ಬರು ಬಿಟ್ರೆ ಇನ್ನೆಲ್ಲರೂ ಕೂಡ ಪರ ಮಾತಾಡಿದವರು, ವಿರೋಧ ಮಾತಾಡಿದವರು ಎಲ್ಲರೂ ಕೂಡ ಹಿಂದೂಗಳೇ. ನಾನಂತೂ ಪ್ರಾರಂಭದಿಂದ ಕೂಡ ಇದನ್ನ ಹೇಳ್ತಾನೆ ಇದ್ದೀನಿ ಅಲ್ವಾ. ಸರ್, ಈ ವಿಚಾರಗಳೆಲ್ಲ ಹೊರಗಡೆ ಬಂದ್ಮೇಲೆ ಈಗ ಉಂಡಿ ವಿಚಾರನು ಕೂಡ ಕೆಲವರು ಕೇಳ್ತಾ ಇದ್ದಾರೆ ಸರ್. ಧರ್ಮಸ್ಥಳದ ಉಂಡಿ ಲೆಕ್ಕ ಕೊಡಿ ಅನ್ನೋ ಒಂದು ವಿಚಾರ. ಈಗ ಇದಕ್ಕೂ ಅದಕ್ಕೂ ತಾಳೆ ಹಾಕೋದು ಬೇಡ, ಸುಮ್ಮನೆ ಇರಿ. ಈಗ ಒಂದ್ ನಿಮಿಷ, ಜನ ಬುದ್ಧಿವಂತರಿದ್ದಾರೆ, ಜನ ಅರ್ಥ ಮಾಡ್ಕೊಳ್ತಾರೆ. ಯಾರಿಂದ ಇವತ್ತು ಇದೆಲ್ಲ ಷಡ್ಯಂತ್ರಗಳೆಲ್ಲ ಬಯಲಾಯಿತು ಅಂತ SIT ಇಂದ ಬಯಲಾಗುತ್ತೆ. SIT ರಚನೆ ಮಾಡಿದ ಕಾಂಗ್ರೆಸ್. ಏನು ಈ ಷಡ್ಯಂತ್ರಗಳಿತ್ತು ಇದೆಲ್ಲ ಬಯಲಾದ್ರೆ ಕಾಂಗ್ರೆಸ್ ಪಕ್ಷ ನೋಡಿ ಸರಿಯಾಗಿ SIT ರಚನೆ ಮಾಡಿದ್ರು, ಅದರಿಂದ ಇದೆಲ್ಲ ಆಶೆ ಬಂತು, ನ್ಯಾಯ ಸಿಕ್ತು ಅಂತ ಸಹಜವಾಗಿ. ವಿಚಾರದಲ್ಲಿ ಸರ್ ರಾಜ್ಯ ಸರ್ಕಾರ ಕೂಡ ಸರಿಯಾಗಿ ನಡ್ಕೊಂಡಿಲ್ಲ. ಧರ್ಮಸ್ಥಳಕ್ಕೆ ಈ ಮಟ್ಟಿಗೆ ಕಳಂಕ ಬರೋದಕ್ಕೆ ರಾಜ್ಯ ಸರ್ಕಾರ ನಡೆನೂ ಕೂಡ ಕಾರಣ. ಒಂದ್ ನಿಮಿಷ ಇರಿ, ಈಗ ಒಂದ್ ನಿಮಿಷ. SIT ಮಾಡದೇ ಇದ್ರೆ ಇದೆಲ್ಲ ಆಶೆ ಬರ್ತಿತ್ತಾ? ನೀವೇ ಹೇಳಿ. SIT ಮಾಡದೇ ಇದ್ರೆ ಇದೆಲ್ಲ ಆಚೆ ಬರ್ತಿತ್ತಾ? ಖಂಡಿತ ಬರ್ತಿರ್ಲಿಲ್ಲ. SIT ಮಾಡಿದ್ರಿಂದ ನಿಜಾಂಶ ಎಲ್ಲ ಆಚೆಗೆ ಬರುತ್ತೆ. ಏನು ಯಾರ್ಯಾರ ಮೇಲೆ ಅಪಾದನೆ ಮಾಡ್ತಾ ಇದ್ರಲ್ಲ ಅದೆಲ್ಲ ನಿಂತೋಗುತ್ತೆ. ಏನಕ್ಕೆ ಒತ್ತಡ ಇದೆ? ನಾವು ಯಾವ ಒತ್ತಡಕ್ಕೂ ನಮ್ಮ ಸರ್ಕಾರ ಮಣಿಯಲ್ಲ. ಬಹಳ ಸ್ಪಷ್ಟವಾಗಿ ಒತ್ತಡಕ್ಕೆ ಮಣಿದೆ SIT ರಚನೆ ಮಾಡಿದ್ದು ಅಂತ ಈಗ BJP ಅವರು ಹೇಳ್ತಾರಪ್ಪ. BJP ಅವರು ಹುಟ್ಟು ಸುಳ್ಳುಗಾರರು, ಬರೀ ಸುಳ್ಳು ಹೇಳೋದೇ ಅವ್ರ ಕೆಲಸ. ಅವ್ರು ಸುಳ್ಳು ಹೇಳಲಿಲ್ಲ ಅಂದ್ರೆ ತಿಂದ ಅನ್ನ ಜೀರ್ಣನೇ ಆಗಲ್ಲ. ಸುಳ್ಳು ಹೇಳಲಿಲ್ಲ ಅಂದ್ರೆ ರಾತ್ರಿ ನಿದ್ರೆನೇ ಬರಲ್ಲ ಅವ್ರಿಗೆ. ಎಲ್ಲದರಲ್ಲೂ ರಾಜಕಾರಣ ಮಾಡ್ತಾರೆ. ಬೆಳಿಗ್ಗೆ ಎದ್ರೆ ರಾತ್ರಿವರೆಗೂ ರಾಜಕಾರಣನೇ ಅವ್ರಿಗೆ. ಸ್ವಲ್ಪ ಅವ್ರದ್ದು ಸ್ವಲ್ಪ ಕೆಲಸಗಳು ನೋಡ್ಕೊಂಡು ರಾಜಕಾರಣ ಮಾಡ್ಲಿ. ಅದ್ ಬಿಟ್ಬಿಟ್ಟು 24 ಗಂಟೆನೂ ರಾಜಕಾರಣ ಮಾಡ್ಕೊಂಡಿದ್ರೆ ಇದೇ ಆಗೋದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. KSRTC ಒಂದರಿಂದೇ 1500 ಬಸ್ ಹಾಕಿದೀವಿ. ಅದೇ ರೀತಿ ವಾಯುವ್ಯ ಕರ್ನಾಟಕದವರು ಹಾಕ್ತಾರೆ, ಕಲ್ಯಾಣ ಕರ್ನಾಟಕದವರು ಹಾಕ್ತಾರೆ. ಯಾಕೆ ನಾವು ಜಾಸ್ತಿ ಆಗ್ತಾ ಇದೀವಿ ಅಂದ್ರೆ ಪ್ರೈವೇಟ್ ಆಪರೇಟರ್ಸ್ ಏನ್ ಮಾಡ್ತಾರೆ, 2 ಪಟ್ಟು 3 ಪಟ್ಟು ಜಾಸ್ತಿ ಮಾಡ್ತಾರೆ. ಅದಕ್ಕೆ ಇತ್ತೀಚೆಗೆ 2 ವರ್ಷದಿಂದ ನಾವೇ ಮ್ಯಾಕ್ಸಿಮಮ್ ಬಸ್ಸಸ್ ನಾವೇ ಹಾಕ್ತೀವಿ. ಕಡಿವಾಣ ಹಾಕೋದಕ್ಕೆ ಈಗಿರ್ತಕ್ಕಂಥ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಈ ಆಲ್ ಇಂಡಿಯಾ ಪರ್ಮಿಟ್ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ನಮ್ಮ ವ್ಯಾಪ್ತಿ ಅಲ್ಲ. ಇದು ಆಲ್ ಇಂಡಿಯಾ ಪರ್ಮಿಟ್ ಕೊಡೋದು ನಮ್ಮ ರಾಜ್ಯದ್ದಾದ್ರೆ ನಾವು ನೋಡಿ ನಮ್ಮ ಪ್ರೈವೇಟ್ ಬಸ್ಸಸ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ದರ ನಿಗದಿ ಮಾಡೋದು ನಾವೇ. ಅವ್ರು ನಮ್ಮ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಅದಕ್ಕೆ ಮುಂದೆ ಕಾನೂನು ತಿದ್ದುಪಡಿ ತರಬೇಕು. ಎಲ್ಲಾ ಕಡೆ ಮಾಡ್ತಾರೆ. ಸರ್, ಆಮೇಲೆ ಗಣೇಶ ಹಬ್ಬಕ್ಕೆ ಕೆಲವೊಂದು ಮಾರ್ಗಸೂಚಿಗಳು ಹೊರಡಿಸಿರ್ತಕ್ಕಂಥದ್ದು ಈಗ ಬಹಳಷ್ಟು ಅಸಮಾಧಾನ ಕಾರಣ ಇರ್ತೀವಿ ಸರ್. DJ ಬಳಸೋಗಿಲ್ಲ, ಈ ರೀತಿ ಒಂದು ನಿಯಮಾವಳಿಗಳನ್ನ. ಆಮೇಲೆ ಒಂದ್ ನಿಮಿಷ ಇರಿ. ಈಗ ವಿನಾಯಕನ ಹಬ್ಬಕ್ಕೆ ಮೊದಲೆಲ್ಲ ಪೊಲೀಸ್ ಪರ್ಮಿಷನ್ ತಗೋಬೇಕಾಗಿತ್ತು, ಆಮೇಲೆ ಕಾರ್ಪೊರೇಷನ್ ಅಲ್ಲಿ ಪರ್ಮಿಷನ್ ತಗೋಬೇಕಾಗಿತ್ತು, ಆಮೇಲೆ 10 ಗಂಟೆ ಕ್ಲೋಸ್ ಮಾಡಬೇಕು ಅಂತೆಲ್ಲ ರೆಡಿ ಮಾಡಿದೆ. ನಾನು ನಿಮ್ಗೆಲ್ಲ ಕಾಪೀಸ್ ಕಳಿಸ್ತೀನಿ. 2022ರಲ್ಲಿ ಬೊಮ್ಮಾಯಿ CM ಆಗಿದಾಗ 10 ಗಂಟೆ ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಮಾಡಿದವರೇ ಅವರು. ನಾವು ಇನ್ನೂ ಲಿಬರಲ್ ಆಗಿ ಗಣೇಶ ಹಬ್ಬ ಮಾಡ್ಲಿಕ್ಕೆ ಖುಷಿಯಾಗಿ ಹುಡುಗರು ಅಂತ ನಾವು ಪರ್ಮಿಷನ್ಸ್ ಎಲ್ಲ ಕೊಡ್ತೀವಿ. ಆಮೇಲೆ ದೇಣಿಗೆನೂ ನಾವೇ ಜಾಸ್ತಿ ಕೊಡೋದು ಕಾಂಗ್ರೆಸ್ನವರು ಗಣೇಶ ಹಬ್ಬಕ್ಕೆಲ್ಲ. ಈಗ ಒಂಥರ ಮಗುನ್ ಚುಟೋದು ಅವ್ರೆ, ತೊಟ್ಟು ತಗೋದು ಅವ್ರ ಹಂಗೆ BJP ಅವ್ರು ಹಾಗೆ ನೋಡಿ ನಿಮ್ಗೆ ಕಳಿಸ್ತೀನಿ. ಈಗ ಇದನ್ನ ನೀವು ಇದ್ರಲ್ಲೆಲ್ಲ ಹಾಕಿ, ಇವ್ರ ಡಬಲ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಗೊತ್ತಾಗುತ್ತೆ.
ಇದು ಕಳಿಸ್ತೀನಿ. ಮಹಾರಾಷ್ಟ್ರದಲ್ಲಿ ಗಣೇಶ ಚೌತಿಯನ್ನ ರಾಜ್ಯದ ಹಬ್ಬವಾಗಿ ಆಚರಣೆ ಮಾಡ್ಬೇಕಂತ ಆದೇಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೇ ಯಾಕಾಗಲ್ಲ ಅಂತ ಅವ್ರು ಆದೇಶ ಕೊಟ್ಟು ಮಾಡಿಸ್ತಾರೆ. ನಮ್ಗೆ ಆದೇಶನೇ ಬೇಕಾಗಿಲ್ಲ, ಎಲ್ಲ ಗಲ್ಲಿಗಳಲ್ಲಿ ಮಾಡ್ತಾರಲ್ಲ. ಸರ್ಕಾರದಿಂದ ಈಗ ಎಲ್ಲ ನಾವು ಗಣೇಶನ ಹಬ್ಬ ಅತಿ ಹೆಚ್ಚು ಕಡೆ ಬೇರೆ ಯಾವ ಹಬ್ಬನೂ ಇಷ್ಟು ವ್ಯಾಪಕವಾಗಿ ಮಾಡಲ್ಲ. ಅದರಲ್ಲಿ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಗಣೇಶ ಹಬ್ಬ ಮಾಡಿದಷ್ಟು ಮಹಾರಾಷ್ಟ್ರದಲ್ಲೂ ಕೂಡ ಮಾಡಲ್ಲ. ಸರ್ ನೆಲಮಂಗಲದಲ್ಲಿ RTO ಕವಿತಾ ಅನ್ನೋರು ಒಂದ್ಸಲಿ ಒಂದ್ ಸಬ್ಜೆಕ್ಟ್ ಕೇಳಿದ್ರೆ ಸರೋಗುತ್ತೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಸರೋಗಲ್ಲ. ಸುಮ್ಮನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.